ಕೊರಟಗೆರೆ ಗಣಪತಿ ವಿಸರ್ಜನೆ. ಕೊರಟಗೆರೆ ಇತಿಹಾಸದಲ್ಲಿ ಹಿಂದೆಂದೂ ಕಾಣದ ದಸರಾ ವೈಭವದ 19 ಗಣಪತಿಗಳ ವಿಸರ್ಜನಾ ಕಾರ್ಯಕ್ರಮ ನಡೆಯಿತು. ಗಣಪತಿಗಳ ವಿಸರ್ಜನಾ ಕಾರ್ಯಕ್ರಮಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಚಾಲನೆ ನೀಡಿದರು. ಗಣಪತಿಗಳು ಮೆರವಣಿಗೆ ಆಗುವ ವಿಸರ್ಜನಾ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಲಾಗಿತ್ತು. ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್, ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್ ನೇತೃತ್ವದಲ್ಲಿ 500ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿತ್ತು. ಪಟ್ಟಣದ ಪ್ರತಿ ಏರಿಯಾದ ಗಣಪತಿಗಳನ್ನ ವಿಧ ವಿಧವಾದ ಹೂಗಳಿಂದ ಅಲಂಕರಿಸಿ ಪ್ರತಿ ಗಣಪತಿಯ ಮುಂದೆ ಯಾವುದೇ ಪಟಾಕಿಯ ಶಬ್ದವಿಲ್ಲದೆ ಡಿಜೆ ಕಿರಿಕಿರಿ ಇಲ್ಲದೆ ಅವರದ್ದೇ ವಿಶೇಷ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಯುವಕರು, ಯುವತಿಯರು, ಕಿರಿಯರು ಎಲ್ಲರೂ ಒಟ್ಟಿಗೆ ಸೇರಿ ಸಡಗರ ಸಂಭ್ರಮದಿಂದ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ನೃತ್ಯಗಳನ್ನ ಮಾಡುತ್ತಾ ಗಣಪತಿಯ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಕೊರಟಗೆರೆ ಪಟ್ಟಣದ ಒಟ್ಟು 15 ವಾರ್ಡ್ಗಳಲ್ಲಿ ಪ್ರತಿಷ್ಠಾಪಿಸಿರುವ ಒಂದೊಂದು ಗಣಪತಿಯು ನಮ್ಮ ಹಿಂದೂ ಧರ್ಮದ ವಿಶೇಷತೆಯನ್ನ ಸಾರುತ್ತಾ ಮೈಸೂರಿನಲ್ಲಿ ದಸರಾ ಯಾವ ರೀತಿ ನಡೆಯುತ್ತದೆಯೋ ಅದೇ ರೀತಿಯಲ್ಲಿ ಕೊರಟಗೆರೆಯ ಪ್ರತಿ ಗಣಪತಿ ಸಮಿತಿ ಸದಸ್ಯರಿಂದ ವೈಭವದ ಗಣೇಶ ದಸರಾ ಹಬ್ಬವನ್ನ ಆಚರಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಂದು ಕಡೆ ಕಟ್ಟೆ ಗಣಪತಿ ಯುವಕ ಮಂಡಳಿ ವತಿಯಿಂದ ಬೃಹತ್ ಗಣಪತಿ ಶೋಭಾಯಾತ್ರೆ, ಮತ್ತೊಂದು ಕಡೆ ಸತ್ಯ ಗಣಪತಿ ಮಂಡಳಿ ವತಿಯಿಂದ ವಿಶೇಷ ಹೂವಿನ ಅಲಂಕಾರದೊಂದಿಗೆ ಕಂಗೊಳಿಸ್ತಾ ಇರುವ ಗಣಪತಿ ಮೂರ್ತಿ, ಮತ್ತೊಂದು ಕಡೆ ದೊಡ್ಡಪೇಟೆಯ ಹಿಂದೂ ಮಹಾಗಣಪತಿಯ ವೈಭವ, ಕೋಟೆಯ ವಾಲ್ಮೀಕಿ ದೊಡ್ಡ ಗಣಪತಿಯ ಇತ್ತಿಷ್ಟೇ ಅಲ್ಲದೆ ಪ್ರತಿ ವಾರ್ಡಿನ ಗಣಪತಿಗಳು ಒಂದೊಂದು ವಿಶೇಷತೆಯನ್ನ ಹೊಂದಿದ್ದವು. ನೋಡುಗರ ಕಣ್ಮನ ಸೆಳೀತಾ ಇದ್ವು. ಎಲ್ಲಿ ನೋಡಿದ್ರು, ಯಾವ ಏರಿಯಾ ನೋಡಿದ್ರು ಹಬ್ಬದ ಪ್ರೀತಿಯಲ್ಲಿ ಸಡಗರ ಸಂಭ್ರಮದಿಂದ ನಡೆದ ಗಣಪತಿಗಳ ವಿಸರ್ಜನಾ ಕಾರ್ಯಕ್ರಮ ಅದ್ದೂರಿಯಾಗಿತ್ತು. ನಾಗರಿಕರಿಗೆ, ಕೊರಟಗೆರೆ ನಾಗರಿಕ ಹಾಗೂ ಭಕ್ತಾದಿಗಳಿಗೆ ಗಣೇಶೋತ್ಸವದ ಶುಭಾಶಯಗಳು. ಈ ವರ್ಷ 17 ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ನಾವು ಈ ಬಾರಿ ಪಾರ್ವತಿ ಸುತ ವಿಜಯ ಎನ್ನುವ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಳಗಡೆ ಒಂದು ಮೂವ್ಮೆಂಟ್ ಇದೆ. ಆ ಮೂವ್ಮೆಂಟ್ ಅಲ್ಲಿ ಏನು ಗಣೇಶ ಮತ್ತೆ ಸುಬ್ರಹ್ಮಣ್ಯ ಇವರಿಬ್ಬರು ತಂದೆ ತಾಯಿ ಆಶೀರ್ವಾದಂತೆ ಗಣಪತಿ ತಾಯಿನೇ ತಂದೆ ತಾಯಿನೇ ಪ್ರಪಂಚ ಅಂತೇಳಿ ಮೂರು ಸುತ್ತಾಗ್ತಾನೆ. ಸುಬ್ರಹ್ಮಣ್ಯ ದೇಶ ಸುತ್ತಬೇಕು ಅಂತೇಳಿ ಪ್ರಪಂಚ ಸುತ್ತೋದಕ್ಕೆ ನವಿಲಿನ ಮುಖಾಂತರ ಹೋಗ್ತಾನೆ. ಅದೊಂದು ಕಾನ್ಸೆಪ್ಟ್ ಇದೆ. ಹಾಗೆ ಈ ವರ್ಷ 17ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ವಿಶೇಷ ಏನಂದ್ರೆ ನಾವು 2 ಗಣಪತಿಗಳಿದಾವೆ. ಒಂದು ಗಣಪತಿ ಮಾಮೂಲಿ ನಾವು ಒಂದು 3ನೇ ವರ್ಷದ ಮಾಡಿದಂಗೆ ಒಂದು ಉಯ್ಯಾಲೆ ತರ ಏನಿದು ಕ್ರೈನ್ ಮುಖಾಂತರ ರಾಜ್ಯ ಬೀದಿಗಳಲ್ಲಿ ಮೆರವಣಿಗೆ ಹೋಗಿ ಸ್ವಾಮಿ ಗಂಗಾಧರೇಶ್ವರ ಗಂಗಾ ಪ್ರವೇಶ ಆಗುತ್ತದೆ. ಕೋಟೆ ವೆಂಕಟರಮಣ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಈ ಬಾರಿ ವಿಶೇಷ ಕಟ್ಟೆ ಗಣಪತಿಯ ಬೆಳ್ಳಿ ವಿಗ್ರಹ ಅದು ಮಾಮೂಲಿ ದೇವಸ್ಥಾನದಲ್ಲಿ ಮಾತ್ರ ನಿಮಗೆ ದರ್ಶನ ಸಿಗ್ತಾ ಇತ್ತು. ಈ ಬಾರಿ ಕೊರಟಗೆರೆ ರಾಜ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಇದೇ ಮೊದಲ ಬಾರಿಗೆ ಅವೆಲ್ಲ ಪೂಜೆ ಮಾಡ್ತಕ್ಕಂಥ ಎಲ್ಲ ಭಕ್ತಾದಿಗಳು ನಮ್ಮ ಬೆಳ್ಳಿ ಗಣಪತಿಗೆ ಪೂಜೆ ಮಾಡಿಸ್ಬೋದು ಹಾಗೂ ನಮ್ಮ ಗಣಪತಿಗೆ ಪೂಜೆ ಮಾಡಿ ಆಶೀರ್ವಾದ ಪಡಿಬೇಕು. ಹಾಗೆ ಸಂಜೆಯಲ್ಲಿ ಪ್ರಸಾದ ವಿನಿಯೋಗ ಇರ್ತದೆ. ಹೆಚ್ಚಿನ ಜನರು ಸಹಕಾರ ಮಾಡಿ ಎಲ್ಲರೂ ಬಂದು ಇದೊಂದು ಸ್ವಾಮಿಯ ಕೃಪೆಗೆ ಪಾತ್ರಬೇಕಾಗಿ ತಮ್ಮಲ್ಲಿ ಸಹಾಯ. ಹಿಂದೂ ಮಹಾಗಣಪತಿ ದೊಡ್ಡಪೇಟೆ ಕೊರಟಗೆರೆ ಇದರ ಸಂಯುಕ್ತ ಆಶ್ರಯದಲ್ಲಿ 10ನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಕಾರ್ಯಕ್ರಮ 11 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆದಿದ್ದು ಇಂದು ವಿಸರ್ಜನಾ ಕಾರ್ಯಕ್ರಮ ನೆರವೇರುತ್ತಿದೆ. ಈ ವರ್ಷದ ವಿಶೇಷ ಆಕರ್ಷಣೆ ಏನೆಂದರೆ ಆಪರೇಷನ್ ಸಿಂಧೂರ್ದ ಥೀಮ್ ನಲ್ಲಿ ಈ ವರ್ಷದ ಅದ್ದೂರಿ ಗಣೇಶೋತ್ಸವ ಕಾರ್ಯಕ್ರಮವನ್ನು ಕಾರ್ಯಕಾರಿ ಮಂಡಳಿ ಪರವಾಗಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಗಣೇಶೋತ್ಸವಕ್ಕೆ ಹೆಚ್ಚಿನ ಸಹಕಾರ ನೀಡಿರ್ತಕ್ಕಂತ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇವೆ.
ಕಳೆದ ವರ್ಷದಿಂದ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಸಾಮೂಹಿಕ ಗಣೇಶೋತ್ಸವ ಅದ್ದೂರಿಯಾಗಿ ಸಾಮೂಹಿಕ ಗಣೇಶೋತ್ಸವವನ್ನು ಹಮ್ಮಿಕೊಂಡಿದ್ದು ವಿಸರ್ಜನೆಯನ್ನು ಕೊರಟಗೆರೆ ನಗರದ ಪ್ರತಿಯೊಂದು ಗಣೇಶನು ಕೂಡ ಸಾಮೂಹಿಕವಾಗಿ ಆಗಮಿಸಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದೆ. ಈ ವರ್ಷ ಕೂಡ ಅದೇ ರೀತಿ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ವಿಜೃಂಭಣೆಯ ಅದ್ದೂರಿ ವಿಸರ್ಜನಾ ಮಹೋತ್ಸವ ಸಾಮೂಹಿಕ ವಿಸರ್ಜನಾ ಮಹೋತ್ಸವವನ್ನು ಎಲ್ಲಾ ಒಟ್ಟು 25 ಒಟ್ಟು ಗಣೇಶಗಳನ್ನು ಸಾಮೂಹಿಕವಾಗಿ ವಿಸರ್ಜನೆಯನ್ನು ವೆಂಕಟರಮಣ ಸ್ವಾಮಿ ಕಲ್ಯಾಣಿಯಲ್ಲಿ ಗಂಗಾ ಪ್ರವೇಶ ಮಾಡಿಸಲಾಗುವುದು. ಸೈ ಸತ್ಯಗಣಪತಿಗೆ ಜೈ. ಈ ದಿನ ನಮ್ಮ ಕೊರಟಗೆರೆಯಲ್ಲಿ ಗಣಪತಿ ಗೌರಿ ಗಣೇಶನ ಹಬ್ಬನ ಅವತ್ತು ಒಂದಿನ ಮಾಡಿದ್ವಿ, ಮತ್ತೆ ಅದೇ ರೀತಿ ಇವತ್ತು ಮಾಡ್ತಾ ಇದೀವಿ. ಇಡೀ ನಮ್ಮ ಊರು ಎಲ್ಲಾ ಕಡೆನೂ ಮನೆ ವಾತಾವರಣಗಳು ಹೆಂಗಿದಾವೆ ಅಂದ್ರೆ ಗೌರಿ ಗಣೇಶ ಹಬ್ಬದ ದಿನ ಹೆಂಗಿದೆ, ಗಣಪತಿ ವಿಸರ್ಜನೆ ದಿನನೂ ಅದೇ ತರ ನಮ್ಮೂರಲ್ಲಿ ಇದೆ. ಇದಕ್ಕೆಲ್ಲ ಕಾರಣಕರ್ತ ಆದ ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು, ನಮ್ಮ ಪರಮೇಶ್ವರ್ ಸಾಹೇಬ್ರು ಇರ್ಬೋದು, ನಮ್ಮ ಎಲ್ಲಾ ಪೂಜಾ ಕಾರ್ಯಕರ್ತರು, ನಮ್ಮ ತಂಡದವರು, ಗಣಪತಿ ಎಲ್ಲಾ ಏರಿಯಾದಾಗ ಇಟ್ಟಿರೋಂತ ಸಂಘ ಸಂಸ್ಥೆ ಗಣಪತಿಗಳು ಎಲ್ಲಾ ಹೊಂದಾಣಿಕೆಯಿಂದ ಇವತ್ತು ನಮ್ಮ ಕೊರಟಗೆರೆಯಲ್ಲಿ ಏನಾದ್ರೆ ಒಂದು ಹಬ್ಬ ಪ್ರತಿ ಒಂದು ಏರಿಯಾದಲ್ಲೂ ಮನೆಗಳು ಸಾರಿಸಿ ಮನೆಗಳಿಗೆಲ್ಲ ಹಬ್ಬದ ರೀತಿ ವಾತಾವರಣ ಸೃಷ್ಟಿಯಾಗಿರೋದಕ್ಕೆ ಕಾರಣಕರ್ತ ಆಗಿರೋದಕ್ಕೆ ಈ ಸಂಘಟನೆಗಳು ಎಲ್ಲಾ ಸೇರಿ ಒಂದೇ ರೀತಿಲಿ ಒಂದೇ ಹಬ್ಬ ತರ ಮಾಡ್ಬೇಕು. ಹಿಂದೂ ಮುಸ್ಲಿಂ ಅನ್ನೋದು ಏನು ಭೇದ ಭಾವ ಇಲ್ದಂಗೆ ಇವತ್ತು ಮುಸ್ಲಿಮ್ಸ್ ಸಮೇತ ನಮ್ ಜೊತೆ ಕೈ ಜೋಡಿಸಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಈ ಸಹಕಾರಕ್ಕೆ ಎಲ್ಲ ನಮ್ಮ ಆಟೋ ಸಂಘದವರು, ಕಾರ್ ಸಂಘದವರು, ಮತ್ತೆ ಏಜೆಂಟ್ ಸಂಘದವರು ಪ್ರತಿಯೊಬ್ರು ನಮ್ಗೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನದು ಸಹಕಾರ ಕೊಟ್ಟಿದ್ದಾರೆ. ಹಾಗೂ ಭಕ್ತಾದಿಗಳು ಅಷ್ಟೇ. ನಮ್ಮ ಕೊರಟಗೆರೆ ಜನತೆ ಹೆಂಗಿದ್ದಾರೆ ಅಂದ್ರೆ ಇಡೀ ಕರ್ನಾಟಕ ಒಂದು ಹೆಸರಾಗ ಅಂತ ಇದು ಉಳಿಸ್ಕೊಂಡಿದ್ದಾರೆ. ಇದಕ್ಕೆ ಎಲ್ಲ ಹೆಚ್ಚಿನ ಸಹಕಾರ ಅಂತಂದ್ರೆ ಈ ಮಾಧ್ಯಮದವರು ಅಂತಾನು ಹೇಳ್ಬೋದು. ಯಾಕಂದ್ರೆ ಇವ್ರು ತೋರಿಸಿದಕ್ಕೇನೆ ನಮ್ಗೆ ಈ ತರ ವಾತಾವರಣ ಇದೆ ಅಂತ ಮಾಡೋದಕ್ಕೆ ಅನುಕೂಲ ಆಗಿದ್ದು. ಪ್ರತಿಯೊಂದು ಪತ್ರಕರ್ತರಾಗಿರ್ಬೋದು, ಮೀಡಿಯಾದವ್ರು ಇರ್ಬೋದು, ಇವರೆಲ್ಲ ಹೆಚ್ಚಿನ ಸಹಕಾರ ಕೊಟ್ಟಿದ್ದಾರೆ. ಪ್ರತಿ ಭಕ್ತಾದಿಗಳಿಗೂ ಪ್ರತಿ ಸಾರ್ವಜನಿಕರು ಈ ಹಬ್ಬದ ಶುಭಾಶಯ ಹೇಳ್ತಾ ನನ್ನ 2 ಮಾತು. ನಗರದ ಎಲ್ಲ ಸಮಸ್ತ ನಾಗರಿಕರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ತುಮಕೂರು ಜಿಲ್ಲೆಯಲ್ಲಿ 10 ತಾಲೂಕಿದ್ರೆ ಇವತ್ತು ಒಂದು ಮಾದರಿಯಾಗಿ ಇವತ್ತು ಕೊರಟಗೆರೆ ತಾಲೂಕು ಹೊರಹೊಮ್ಮಿದೆ. ಇಷ್ಟೇ ಕಾರಣ ಎಲ್ಲಾ ಗಣಪತಿಗಳು ನಗರದಲ್ಲಿ ಇರ್ತಕ್ಕಂಥ ಎಲ್ಲಾ ಗಣಪತಿ ಏಕಕಾಲದಲ್ಲಿ ಸಾಮೂಹಿಕ ವಿಸರ್ಜನೆ ಮಾಡ್ತಕ್ಕಂಥ ತೀರ್ಮಾನ ತಗೊಂಡಿದಾರಲ್ಲ, ಎಲ್ಲ ಸಂಘ ಸಂಸ್ಥೆಗಳಿಗೆ ವೈಯಕ್ತಿಕವಾಗಿ ನಮ್ಮ ಸಾಹೇಬರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇವತ್ತಿನ ಇಂತಹ ತೀರ್ಮಾನಗಳು ಬಹಳ ಒಳ್ಳೇದು. ಇವತ್ತು ಎಲ್ಲಾ ಒಂದೇ ಸರಿ ಸೇರಿ ಅಣ್ಣ ತಮ್ಮ ತರ ನಾವೆಲ್ಲ ಒಂದೇ ತೀರ್ಮಾನ ಮಾಡ್ಕೊಂಡು ಇವತ್ತು ನಮ್ಮ ಎಲ್ಲ ಇಲಾಖೆಗಳು, ನಮ್ಮ ಆಡಳಿತ ಮತ್ತು ನಮ್ಮ ಇಲಾಖೆ ಏನಿದೆ ಪೊಲೀಸ್ ಇಲಾಖೆ ಅತಿ ಹೆಚ್ಚು ಮುಚ್ಚುವರ್ಜಿ ಕೊಟ್ಟು ಜೊತೆ ಸಹಕಾರ ಹೊಡಿಸಿ ಒಂದು ತೀರ್ಮಾನ ಮಾಡ್ತಕ್ಕಂಥ ಇವತ್ತು ಬಹಳ ಸಂತೋಷ ಆಗಿದೆ. ಈ ಕಾರ್ಯಕ್ರಮಗಳು ಇದೇ ತರ ಮುಂದಿನ ದಿನಗಳಲ್ಲಿ ನಮ್ಮ ನಗರ ಏನು ಪಟ್ಟಣ ಪಂಚಾಯತಿ ಪುರಸಭೆ ಆಗುತ್ತೆ, ಮುಂದೆ ಒಂದು ದೊಡ್ಡ ಇದಾಗಬಹುದು. ಅದಕ್ಕೆಲ್ಲ ಕೂಡ ನಿಮ್ಮೆಲ್ಲ ಸಹಕಾರ ಬಹಳ ಮುಖ್ಯ. ಅದಕ್ಕೆ ನಮ್ಮ ನೇತೃತ್ವ ವಹಿಸತಕ್ಕಂತ ಡಾಕ್ಟರ್ ಜಿ ಪರಮೇಶ್ವರ್ಗೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಗಣೇಶನ ಆಶೀರ್ವಾದ ಇರಬೇಕು ಅಂತ ಕೇಳ್ತಾ ಇವತ್ತು ಮಾಡ್ತಕ್ಕಂಥ ಇವತ್ತು ಹಬ್ಬ ಇವತ್ತೇನೋ ಪಟ್ಟಣ ಪಂಚಾಯತಿಯಲ್ಲಿ ಕೊರಟಗೆರೆಯಲ್ಲಿ ಹಬ್ಬದ ವಾತಾವರಣ ಇದೆ. ನನಗೆ ಬಹಳ ಖುಷಿ ಆಗ್ತಾ ಇದೆ. ಏನೋ ಗಣೇಶನ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಮಂತ್ರಿಗಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಿಮ್ಮೆಲ್ಲ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕಂತ 2 ಮಾತನ್ನ ಹೊಂದಿಸಿ ಮುಗಿಸ್ತೆ. ಕೊರಟಗೆರೆ ಕಟ್ಟೆಗಣೇಶನ ವಿಸರ್ಜನೆಯ ಶೋಭಾಯಾತ್ರೆಗೆ ಸುಸ್ವಾಗತ. ಈ ಬಾರಿ ವಿಶೇಷ ಏನಂದ್ರೆ 8 ಅಡಿ ಗಣೇಶನ ನಾವು ಇಟ್ಟಿದ್ದೀವಿ. ಅದನ್ನು ಪುರ ಪ್ರವೇಶ ಮಾಡಿ ಎಲ್ಲಾ ರಾಜಬೀದಿಗಳಲ್ಲಿ ಕಾಳಿಸಾ ಸ್ಕೂಲು, ಹಾಗೆ ಕೋಟೆ ಮಾರಮ್ಮನ ದೇವಸ್ಥಾನ, ದೊಡ್ಡಪೇಟೆ ಹೀಗೆ ಪ್ರವೇಶ ಆಗಿ ಕೋಟೆ ಮಾರಮ್ಮನ ಇಂದ ಗಂಗಾ ಪ್ರವೇಶ ಆಗಿ ಕೋಟೆಯಲ್ಲಿ ಬಿಡ್ತಾ ಇದೀವಿ. ಮುಂಚೆ ಎಲ್ಲ ಕಟ್ಟೆಗಣಪತಿ ದೇವಸ್ಥಾನದಲ್ಲಿ ಮಾತ್ರ ವೀಕ್ಷಣೆ ಸಿಗ್ತಾ ಇತ್ತು. ಈ ಬಾರಿ ಅದನ್ನು ಮೆರವಣಿಗೆ ಮಾಡ್ಬಿಟ್ಟು ಎಲ್ಲಾ ರಾಜಬೀದಿಗಳಲ್ಲೂ ಮೆರವಣಿಗೆ ಮಾಡಿ ಎಲ್ಲಾದ್ರೂ ದರ್ಶನ ಮಾಡೋಂತ ಭಾಗ್ಯ ಸಿಕ್ಕಿದೆ. ಸಂಜೆ ಪ್ರಸಾದ ವಿನಿಯೋಗ ಇರುತ್ತೆ, ಸಂಜೆ 5 ರಿಂದ 8 ಗಂಟೆವರೆಗೂ ಇರುತ್ತೆ. ಬಂದು ಸದ್ಭಕ್ತರು ಅದರ ಅನುಕೂಲ ಪಡ್ಕೋಬೇಕಾದ ವಿನಂತಿ. ಕೊರಟಗೆರೆ ತಾಲೂಕಿನ ಇತಿಹಾಸದಲ್ಲಿಯೇ ಒಂದು ಉತ್ತಮವಾದಂತ ದಿನ, ಅಂದ್ರೆ ಇತಿಹಾಸ ಪುಟಗಳನ್ನ ಸೇರ್ತಕ್ಕಂತ ದಿನ. ಕಾರಣ ಏನಂತ ಹೇಳಿದ್ರೆ ಕೊರಟಗೆರೆ ನಗರದ ಎಲ್ಲ ಗಣಪತಿಗಳ ವಿಸರ್ಜನಾ ಮಹೋತ್ಸವವನ್ನ ನಾವು ಇಂದು ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ಕೊರಟಗೆರೆಯ ಸತ್ಯ ಗಣಪತಿ ಸೇವಾ ಮಂಡಳಿ 65ನೇ ವರ್ಷದ ವೈಭವದ ಗಣೇಶೋತ್ಸವ ಕಾರ್ಯಕ್ರಮ ಜೊತೆಯಲ್ಲಿ ಊರಿನ ಎಲ್ಲಾ ಗಣಪತಿಗಳ ವಿಸರ್ಜನಾ ಕಾರ್ಯಕ್ರಮವನ್ನ ನಮ್ಮ ಕೊರಟಗೆರೆ ತಾಲೂಕು ಆಡಳಿತದ ಸಹಕಾರದೊಂದಿಗೆ ಈ ವಿಸರ್ಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ರಾಜ್ಯದ ಘನವೆತ್ತ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾರ್ಗದರ್ಶನದಲ್ಲಿ ಇಂದು 11 ರಿಂದ 15 ಗಣೇಶನ ವಿಸರ್ಜನಾ ಮಹೋತ್ಸವ ಊರಿನ ಪ್ರಮುಖ ಬೀದಿಗಳಲ್ಲಿ ಏನು ಜನಪದ ವಾದ್ಯಗಳೊಂದಿಗೆ
ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ನಾವು ಗಣೇಶೋತ್ಸವ ಮಹೋತ್ಸವ ಕಾರ್ಯಕ್ರಮವನ್ನ ವಿಸರ್ಜನೆ ಮಾಡ್ತಾ ಇದೀವಿ. ಎಲ್ಲ ಭಕ್ತಾದಿಗಳು ಈಗಾಗಲೇ ಬಂದು ಜಮಗೊಂಡಿದ್ದಾರೆ. ಎಲ್ಲ ಭಕ್ತಾದಿಗಳ ಸಮ್ಮುಖದಲ್ಲಿ ಊರಿನ ಪ್ರಮುಖ ಬೀದಿಗಳಲ್ಲಿ ವಿವಿಧ ವಾದ್ಯಗೋಷ್ಠಿಯೊಂದಿಗೆ ಈ ಗಣೇಶನ ವಿಸರ್ಜನಾ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಪ್ರೋತ್ಸಾಹದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಊರಿನ ಎಲ್ಲ ಭಕ್ತ ಮಹರ್ಷಿಯರು ಹೆಚ್ಚಿನದಾಗಿ ಸಹಕಾರ ಕೊಟ್ಟಿರೋದಕ್ಕೆ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ತಾಲೂಕು ಆಡಳಿತ ಜೊತೆಯಲ್ಲಿ ಪೊಲೀಸ್ ಇಲಾಖೆ, ಅದು ನಮ್ಮ ಗೃಹ ಸಚಿವರ ಕ್ಷೇತ್ರ. ಆ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ನಮ್ಮನ್ನೆಲ್ಲ ಕರೆಸಿ ಅನೇಕ ಸಭೆಗಳನ್ನ ಮಾಡಿ ನಮ್ಮ ಕೊರಟಗೆರೆ ಎಲ್ಲಾ ಗಣೇಶಗಳು ಒಂದೇ ದಿನ ಬಿಡಬೇಕು. ಕಾರಣ ಏನಂತ ಹೇಳಿದ್ರೆ, ಒಂದು ಹಬ್ಬದ ವಾತಾವರಣ ನಮ್ಮ ತಾಲೂಕಿನಲ್ಲಿ ಸೃಷ್ಟಿಯಾಗಬೇಕು, ನಗರದಲ್ಲಿ ಸೃಷ್ಟಿಯಾಗಬೇಕು ಅನ್ನೋ ದೃಷ್ಟಿಯಿಂದ ಅವರೆಲ್ಲರೂ ಒಂದು ಸಭೆಗಳನ್ನ ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮ ಆಯೋಜಿಸಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ನಮ್ಮ ಕೊರಟಗೆರೆ ತಾಲೂಕಿನ, ಕೊರಟಗೆರೆ ನಗರದ ಎಲ್ಲಾ ಗಣೇಶ ಮಂಡಳಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಪೊಲೀಸ್ ಇಲಾಖೆಗೆ ಸಲ್ಲಿಸ್ತಾ ಇದ್ದಾರೆ. ಇಂದು ಕೊರಟಗೆರೆ ನಗರದ ಎಲ್ಲಾ ಗಣಪತಿ ಉತ್ಸವ ವಿಸರ್ಜನೆ ಕಾರ್ಯಕ್ರಮ ನಡೀತಾ ಇದೆ. ಏನು ಗಣಪತಿ ಪ್ರತಿಷ್ಠಾಪನೆ ಒಂದು ಮೂಲ ಉದ್ದೇಶ ಇದ್ದಿದ್ದು ಎಲ್ಲಾ ಜನರು ಒಗ್ಗಟ್ಟಾಗಿ ಗಣಪತಿ ಹಬ್ಬ ಮಾಡ್ಬೇಕು ಅನ್ನೋ ಉದ್ದೇಶ ಇತ್ತು. ಅದೇ ರೀತಿ ಇವತ್ತು ನಮ್ಮ ಕೊರಟಗೆರೆ ಎಲ್ಲಾ ಜನಗಳು, ಎಲ್ಲಾ ಭಕ್ತಾದಿಗಳು ಎಲ್ಲಾ ಸೇರಿ ಒಂದೇ ದಿನ ಗಣಪತಿ ಬಿಡ್ತಾ ಇದ್ದಾರೆ. ಪ್ರತಿದಿನ ಒಂದೊಂದು ಗಣಪತಿ ಬಿಟ್ಕೊಂಡಿದ್ದು ಪೊಲೀಸ್ ಇಲಾಖೆಗೆ ತೊಂದರೆ ಆಗೋದು, ಟ್ರಾಫಿಕ್ ಜನಗಳು ಓಡಾಡಕ್ಕಾಗ್ಲಿ, ಬಸ್ಗಳಿಗೆಲ್ಲ ತೊಂದರೆ ಆಗೋದು. ಇವತ್ತು ನಾವೇನು ಎಲ್ಲ ಒಟ್ಟು ಬಿಡೋದ್ರಿಂದ ಇಡೀ ಕೊರಟಗೆರೆ ನಗರದಲ್ಲಿ ಹಬ್ಬದ ವಾತಾವರಣ ಶುರುವಾಗಿದೆ. ಒಂದು ಎಲ್ಲಾ ಹಿಂದೂಗಳು ಒಗ್ಗಟ್ಟಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಅನ್ನೋ ಹೆಮ್ಮೆ ನಮ್ಮ ಕೊರಟಗೆರೆ ನಗರದಲ್ಲಿ ಇದೆ ಅಂತ ಹೇಳಿ ತಿಳಿಸಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತಾರೆ.